ನಮಸ್ಕಾರ. ಮನಿಮಾರ್ಗ ಯೂಟ್ಯೂಬ್ ಚಾನಲ್‌ಗೆ ಸ್ವಾಗತ. ವಾರದ ವಿಶ್ಲೇಷಣೆ ಇವತ್ತೇ ಮಾಡ್ತಾ ಇದ್ದೀನಿ. 21ನೇ ತಾರೀಕು ಶನಿವಾರ, ಮಾರ್ಚ್. ಸುಮಾರು 10 ಗಂಟೆ ಆಗಿದೆ ಟೈಮು. ವಿಡಿಯೋ ಪ್ರಾರಂಭ ಮಾಡ್ತಾ ಇದ್ದೀನಿ. ವಿಡಿಯೋ ಪ್ರಾರಂಭ ಮುಂಚೆ ರಿಕ್ವೆಸ್ಟು, ಚಾನಲ್‌ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಖ್ಯವಾಗಿ ಒಂದು 3 ವಾರದ ಹಿಂದೆ ಹೇಳಿದೆ 23,000 ತನಕ ಬರುತ್ತಾ ಮಾರ್ಕೆಟು ಅಂತ. ಆಲ್ಮೋಸ್ಟ್ ಮತ್ತೆ ಟಚ್ ಆಗ್ತಿದೆ. 2 ಸರಿ ಆಲ್ರೆಡಿ ಒಂದು ಸಲ ಆಗಿದೆ. ಮತ್ತೆ ಒಂದು ಸಲ ಟಚ್ ಆಗಕ್ಕೆ ಟ್ರೈ ಮಾಡ್ತಿದೆ. ಮತ್ತೆ ಆಲ್ರೆಡಿ ಒಂದು ನೆಗೆಟಿವ್ ಸೆಂಟಿಮೆಂಟ್ ಜಾಸ್ತಿ ಆಗಿದೆ ಮತ್ತಷ್ಟು. ಸೊ ಅದೆಲ್ಲ ಡಿಸ್ಕಸ್ ಮಾಡ್ತೀನಿ ಮುಂದೆ. ಸೊ ಮೇನ್ ಟಾಪಿಕ್ಕು ಮಾರ್ಕೆಟ್ ಲೆವೆಲ್ಸ್ ನೋಡೋಣ. ಮತ್ತು ಮೇಲಾಗಿ ಚಿನ್ನ ಬೆಳ್ಳಿ ಒಂದು ಒಂದು 3ರಿಂದ 4 ವಾರದ ಮುಂಚೆನೇ ಹೇಳಿದ್ದೆ, ಒಂದು $65 ಬೆಳ್ಳಿ ಬಂದರೆ ಬೆಸ್ಟು ಅಂತ. 67 ಬಂದು ಕ್ಲೋಸ್ ಆಗಿದೆ ಈಗ ವೀಕ್ಲಿ ಬೇಸಿಸ್ ಮೇಲೆ. ಸೊ ಗೋಲ್ಡು ಹಾಗೆ ಒಂದಿಷ್ಟು ಕಡಿಮೆ ಬರಲಿ ಅಂತ ಕಾಯ್ತಾ ಇದ್ದೆ. ಸೊ ಮುಖ್ಯವಾಗಿ ಇನ್ನೊಂದು ಏನಾಗಿದೆ ಅಂದರೆ, ಕ್ರೂಡ್ ಆದಷ್ಟು ಜಾಸ್ತಿ ಹೋದಷ್ಟು ಈಕ್ವಿಟಿ ಮಾರ್ಕೆಟು ಮತ್ತು ಇನ್ನೊಂದೆಲ್ಲ ಬೀಳುತ್ತೆ. ಸೊ ಡೀಟೇಲ್ ಆಗಿ ಒಂದು ಸ್ವಲ್ಪ ಡಿಸ್ಕಸ್ ಮಾಡೋಣ. ಮೇಲಾಗಿ ಈಗ ನ್ಯೂಕ್ಲಿಯರ್ ವೆಪನ್ ಯೂಸ್ ಮಾಡುತ್ತಾ ಅದೆಲ್ಲ ನೋಡಬೇಕಾಗತ್ತೆ. ಸೊ ಅದೆಲ್ಲ ಯೂಸ್ ಆಗಿಬಿಟ್ರೆ ಸೊ ಮಾರ್ಕೆಟ್ ಅಲ್ಲೋಲ ಕಲ್ಲೋಲ ಆಗೋದಂತೂ ಖಂಡಿತ. ಸೊ ಅದೆಲ್ಲ ಡಿಸ್ಕಸ್ ಮಾಡ್ತೀನಿ. ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬ್ಯೂಟಿಫುಲ್ಲಾಗಿ ನಾನು ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೀನಿ ಒಂದು ಕಾನ್ಸೆಪ್ಟು. ಪ್ರತಿ ವಾರ ನೋಡ್ತಿದ್ರೋ ಇಲ್ವೋ ಗೊತ್ತಿಲ್ಲ ನನಗೆ. ಸೊ ಕಳೆದ ವಾರನೂ ಸಹಿತ ಒಂದು ಚೆನ್ನಾಗಿ ಕೊಟ್ಟಿದೆ ಕೆಲವು ಸ್ಟಾಕ್ಸು. ಇವನ್ ನಿಫ್ಟಿ ಸಹಿತ ಒಂದು ಅಲ್ಲೇ ಸಪೋರ್ಟು ರೆಸಿಸ್ಟೆನ್ಸ್ ಥರ ಆ್ಯಕ್ಟ್ ಆಗಿ ಚೆನ್ನಾಗಿ ವರ್ಕ್ ಆಗಿದೆ. ಅದನ್ನೆಲ್ಲ ಡಿಸ್ಕಸ್ ಮಾಡ್ತೀನಿ. ಈ ವಾರದ್ದು ಲೆವೆಲ್ಸು ಕೊಡ್ತೀನಿ ಒಂದಿಷ್ಟು ಸ್ಟಾಕ್ಸು ಮತ್ತು ಇದ್ರದ್ದು. ಏನೇ ಒಂದು ಇದನ್ನು ವಿಡಿಯೋಗಳ ಕಂಟೆಂಟು ಎಜುಕೇಷನ್ ಪರ್ಪಸ್ಗೆ ಅಂತ ತಗೊಳ್ಳಿ. ಯಾವುದೇ ಒಂದು ಡೈರೆಕ್ಟ್ ಬೈ ಆರ್ ಸೆಲ್ ರೆಕಮೆಂಡೇಶನ್ ಇರಲ್ಲ. ಯಾಕಂದರೆ ನಾನು ಆಥರೈಸ್ ಪರ್ಸನ್ ಅಲ್ಲ, ಸೆಬಿ ಸರ್ಟಿಫೈಡ್ ಫೈನಾನ್ಷಿಯಲ್ ಅಡ್ವೈಸರ್ ಅಂತ ಇರ್ತಾರೆ. ಅವ್ರದ್ದು ಹೆಲ್ಪ್ ತೊಗೊಂಡು ನೀವು ಇನ್ವೆಸ್ಟ್ಮೆಂಟ್ ಮಾಡಬೇಕಾಗುತ್ತೆ. ಸೊ ಡಿಸ್ಕಸ್ ಮಾಡ್ತಾ ಇದ್ದೀನಿ. ಡಿಸ್ಕ್ಲೈಮರ್ ಅಂತ ಹೇಳಲೇಬೇಕು. ಡಿಸ್ಕ್ಲೈಮರು, ಯಾವುದೇ ಇನ್ವೆಸ್ಟ್ಮೆಂಟು ನೋಡಿಕೊಂಡು, ಅದರಲ್ಲೂ ಫೈನಾನ್ಷಿಯಲ್ ಅಡ್ವೈಸರ್ ಅಂತ ಇರ್ತಾರೆ, ಸೆಬಿ ಸರ್ಟಿಫೈಡ್ ಫೈನಾನ್ಷಿಯಲ್ ಅಡ್ವೈಸರ್, ರಿಸರ್ಚ್ ಅನಲಿಸ್ಟ್ ಇಂಥವ್ರದ್ದು ಹೆಲ್ಪ್ ತೊಗೊಂಡು ನೀವು ಇನ್ವೆಸ್ಟ್ಮೆಂಟ್ ಮಾಡಬೇಕಾಗುತ್ತೆ. ಸೊ ಎಜುಕೇಷನಲ್ ಪರ್ಪಸ್ ಆಗಿ ವಿಡಿಯೋ ಇರೋದ್ರಿಂದ ಸ್ವಲ್ಪ ಕೂಲಂಕುಷವಾಗಿ ನೋಡಲೇಬೇಕು. ವಿಡಿಯೋ ಪ್ರಾರಂಭ ಮಾಡ್ತಾ ಇದ್ದೀನಿ. ಜಸ್ಟ್ ಅ ಮೊಮೆಂಟ್. ಕಳೆದ ವಾರ ನಿಫ್ಟಿ ಎಲ್ಲೆಲ್ಲಿ ಹೋಗಿದೆ ಅಂತ ನೋಡೋಣ. ಮುಖ್ಯವಾಗಿ ಒಂದು ಕಳೆದ ವಾರದ್ದು ಇದನ್ನು ನೋಡ್ತಾ ಇದ್ದೆ, ಅದನ್ನು ಎಕ್ಸ್ಪ್ಲೈನ್ ಮಾಡಿ ಆಮೇಲೆ ಈ ವಾರದ್ದು ಬರ್ತೀನಿ ನಾನು. ಸೊ ಅದರಲ್ಲೂ ತುಂಬ ಚೆನ್ನಾಗಿ ವರ್ಕ್ ಆಗಿರೋವಂಥದ್ದು ಒಂದು ಸ್ಪೆಷಲ್ ಆಗಿ M&M ಅಂತ ಇಲ್ಲಿ ಮಾಡಿದ್ದೀನಿ. ಡೆಲಿವರಿ ಸಹಿತ ಆಗಿದೆ. ಇದು ಕೂಡ ಆಗಿದೆ. ಬ್ಯಾಂಕ್ ನಿಫ್ಟಿ ಯಾವುದೇ ತೊಗೊಳ್ಳಿ, ಒಂದು ಮಹೀಂದ್ರ ಆ್ಯಂಡ್ ಮಹೀಂದ್ರದ್ದೇ ತೊಗೊಳ್ತೀನಿ ಎಕ್ಸಾಂಪಲ್ಗೆ. ಯಾಕೆ ಇದನ್ನೇ ತೊಗೊಳ್ತಿದ್ದೀನಿ ಅಂತ ಹೇಳ್ತೀನಿ. ಸೊ ಡನ್ ಅಕೌಂಟಲ್ಲಿ ನಾನು ವರ್ಕ್ ಮಾಡ್ತಾ ಇದ್ದೀನಿ. ಡನ್ ಅಕೌಂಟು ತುಂಬ ಹೆಲ್ಪ್ ಆಗುತ್ತೆ. ನೀವು ಇದು ಮಾಡ್ಕೊಳ್ಳಿ, ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿದ್ದೀನಿ. ನಿಮಗೂ ಹೆಲ್ಪ್ ಆಗುತ್ತೆ, ನನಗೂ ಹೆಲ್ಪ್ ಆಗುತ್ತೆ. ಸೊ ಲಾಸ್ಟ್ ವೀಕು 16th ಸ್ಟಾರ್ಟ್ ಆಗಿತ್ತು ಆ್ಯಕ್ಚುಲಿ. ಈ ಒಂದು ಲೆವೆಲ್ಸ್ ಕೊಟ್ಟಿದೆ, ಬುಲ್ಲಿಶ್ ನಂಬರ್, ಬೇರಿಶ್ ನಂಬರ್ ಅಂಡ್ CG. ಮತ್ತು ಇದು ವಾರ್ಡಿಕ್ ಆನ್ 13th ಅಂತ ಇರುತ್ತೆ ಆ್ಯಕ್ಚುಲಿ. 100% ಇದು ಬುಲ್ಲಿಶ್ ಅಂತ ಹೋಗುತ್ತೋ ಬೇರಿಶ್ ಅಂತ ಹೋಗುತ್ತೋ ನನಗೂ ಗೊತ್ತಿರಲ್ಲ. ಕ್ಲೋಸಿಂಗ್ ಬೇಸಿಸಲ್ಲಿ ಆವತ್ತಿನ ಪ್ರಕಾರ ಬೇರಿಶ್ ಅಂತ ಕೊಟ್ಟಿದ್ರು, ಬಟ್ ಬುಲ್ಲಿಶ್ ಆಗಿ ಎಂಡ್ ಆಗಿದೆ. ಸೊ ಅದನ್ನ ನೋಡೋಣ. ಇಲ್ಲಿ 2955 ಮೇಲೆ ಹೋದರೆ ಬುಲ್ಲಿಶು, 2925 ಮೇಲೆ ಹೋದರೆ ಬೇರಿಶು. ಇಲ್ಲಿ CG ಏನಾಗಿತ್ತು, 3065 ಇದಾಗಿತ್ತು. ಈ ನಂಬರ್ ಪ್ರಕಾರ ಕ್ಲೋಸಿಂಗ್ ಬೇಸಿಸ್ಸು 2940 ಅಂದರೆ ಕೆಳಗಡೆ ಇತ್ತು, ಹಾಗಾಗಿ ಬೇರಿಶ್ ಅಂತ ತೊಗೊಂಡಿತ್ತು. CG ಆರ್ ಪಾಯಿಂಟ್ ಆಫ್ ಕಂಟ್ರೋಲ್. ಸೊ ವಾಲ್ಯೂಮ್ ಪ್ರೊಫೈಲ್ದು ಬೇಸಿಸ್ ಮೇಲೆ ಇದು ಲೆವೆಲ್ಸ್ ನೋಡುತ್ತೆ. ಇದು ಎಕ್ಸಾಕ್ಟಾಗಿ ಇದೇ ನಂಬರ್ ಇದರಲ್ಲಿ ಇರ್ತಾರೆ. ಇವಾಗ 3000 ಕಾಲಲ್ಲಿ ಇರ್ತಾರೋ, 3000 ಕಾಲ್ ಸೆಲ್ ಮಾಡಿದಾರೋ, ಅಥವಾ 3100 ಕಾಲ್ ಸೆಲ್ ಮಾಡಿದಾರೋ ಗೊತ್ತಿರಲ್ಲ. ಸೊ ಆವ್ರೇಜ್ ಆಗಿ ಏನೋ ಬರುತ್ತೆ ಇದು ಲೆವೆಲ್ಲು. ಅದು ಡೀಪಾಗಿ ಅರ್ಥ ಮಾಡ್ಕೊಳೋದಂತೂ ಬೇಕಾಗಿಲ್ಲ. ಸೊ ನಾನು ಅದೇ 3065 ಈ ರೇಂಜ್ಗೆ ಹಾಕೊಂಡಿದ್ದೆ, ಇಲ್ಲಿ ನೋಡ್ಬೋದು. ಸೊ ಹಾಗಾಗಿ ಬುಲ್ಲಿಶ್ ನೋಡಿ, ಓಪನಿಂಗಲ್ಲೇ ಫಸ್ಟು
ಇಲ್ಲೇ ತೋರಿಸ್ತೀನಿ. 9:15 ಇದರಲ್ಲಿ ಡೌನ್ ಬಂತು. ನಾನು 15 ಮಿನಿಟ್ಸ್ ಯಾಕೆ ವೆಯ್ಟ್ ಮಾಡೋದು ಅನ್ನೋದು ಇದೇ ರೀಸನ್ಗೆ. ನೋಡಿ 15 ಮಿನಿಟ್ಸಲ್ಲಿ ಒಂದು ಡೌನ್ ಆಗಿ ತಿರ್ಗಿ ಅಪ್ ಆಗಿ ವಾಪಸ್ ಡೌನ್ ಬಂತು. ಯಾವಾಗ 15 ಮಿನಿಟ್ಸ್ ರೀಟ್ರೇಸ್ಮೆಂಟಲ್ಲಿ ಬ್ರೇಕ್ ಆಗುತ್ತೋ ಅದರಲ್ಲೂ ನನಗೆ ಬುಲ್ಲಿಶ್ ಸೈಡ್ ಬೇಕಾಗಬೇಕಿತ್ತು 2955 ಮೇಲೆ ಬ್ರೇಕ್ ಆದಾಗ ತೋರಿಸ್ತೀನಿ ಇಲ್ಲಿ ಎಷ್ಟು ಚೆನ್ನಾಗಿ ಮೂವ್ ಆಗಿದೆ ಅಂತ. ಆಲ್ಮೋಸ್ಟ್ 9% ಅಷ್ಟು ಮೂವ್ ಆಗಿದೆ ಒಂದು ಬುಲ್ಲಿಶ್ ನಂಬರ್ ಇಂದಾನೆ ಡೈರೆಕ್ಟ್ 9%. ಇವಾಗ ಇದ್ರದ್ದೇ ತಗೊಂಡ್ರೆ ನಾನು 3000 ಕಾಲ್ ತಗೊಂಡಿದ್ರೆ 16ನೇ ತಾರೀಕು. ಯಾಕೆ ಇದನ್ನೆಲ್ಲ ತೋರಿಸ್ತಿದ್ದೀನಿ ಅಂತ ಹೇಳ್ತೀನಿ, ನಿಮಗೆ ಅರ್ಥ ಆಗಬೇಕು. 3000 ಕಾಲ್ 3000 ಕಾಲ್. ಹದಿನಾರನೇ ತಾರೀಕು ಒಂದು ಸುಮಾರು 11 ಗಂಟೆ ಅಷ್ಟೊತ್ತಿಗೆ, 10:30 11 ಇಲ್ಲೇ ತಗೋಣ, ತೊಂದರೆ ಇಲ್ಲ. ಸೊ ಅರೌಂಡ್ 68 70 ರೂಪಾಯಿ ಅಂತಾನೆ ಇಟ್ಕೊಳ್ಳೋಣ. 70 ಇದ್ರದ್ದು ಕ್ವಾಂಟಿಟಿ ಬಂದ್ಬಿಟ್ಟು ನನಗೆ 200 ಕ್ವಾಂಟಿಟಿ. ಸೊ 70ಅಲ್ಲಿ ಬೈ ಮಾಡಿದ್ದು ಎಕ್ಸಾಂಪಲ್ಗೆ ತೋರಿಸ್ತಾ ಇದ್ದೀನಿ. ಇದು 100% ಇದಲ್ಲ. ಸೊ ಒಂದು ಲಾಟಿಂದ 70 ಎಷ್ಟಿದು 100 ಅಲ್ಲ, 200 100 200. ಸೊ ಒಂದು ಲಾಟಿಗೆ ನಾನು ಅರೌಂಡ್ 14,000 ಕೊಟ್ಟಿದ್ದೆ ಲೆಕ್ಕದ ಪ್ರಕಾರ. ಇಲ್ಲಿ ತೋರಿಸೋಕ್ಕೆ ಅರೌಂಡ್ 225 230 ರೇಂಜಿಗೆ ಸೆಲ್ ಮಾಡಿದ್ರು. 200ಗೆ ಸೆಲ್ ಮಾಡಿದ್ರು. ಓಕೆ, ಒಂದು ಲಾಟಿಂದ ಆಲ್ಮೋಸ್ಟ್ 3 ಟೈಮ್ಸ್ ಆಗಿದೆ. 3 ಅಲ್ಲ 2.5 ಟೈಮ್ಸ್ ಅಂತೂ ಆಗಿದೆ. ಸೊ ಹಾಗಾಗಿ ನೋಡ್ಬೇಕು ಇದನ್ನೆಲ್ಲ, ಇಂಥದ್ದೆಲ್ಲ. ಸೊ ನೀವು ಒಂದೇ ಸಲ ದುಡ್ಡು ಮಾಡಬೇಕು ಅಂತಿದ್ರೆ ಇಲ್ಲಿ ನೋಡಿ 35 ಅಂತೀನಿ. ಸಾರಿ, ಇದು ಆಲ್ಮೋಸ್ಟ್ 2.3 ಟೈಮ್ಸ್ ಹತ್ರ ಒಂಚೂರು ಕಮ್ಮಿ. ಸೊ ಹಾಗಾಗಿ ಏನಂದ್ರೆ ಈ ಥರದ್ದೆಲ್ಲ ಅದೃಷ್ಟ ಇರುತ್ತೆ ಒಂದೊಂದ್ಸಲಿ. ಅದು 200 ಅಂತ ಇಟ್ಕೊಂಡಿದ್ದೀನಿ ಸಮ್ವೇರ್. ಇಲ್ಲಿ ಹೈಯೆಸ್ಟ್ ಹೋಗಿರೋದು 240 ಎಲ್ಲ ಮಾಡಿಬಿಟ್ರೆ 3 ಟೈಮ್ಸ್ ಎಲ್ಲ ಬಂದ್ಬಿಡುತ್ತೆ. ಆಲ್ಮೋಸ್ಟ್ 3.5 ಟೈಮ್ಸ್ ಕೊಟ್ಟಿದೆ. ಸೊ ಹಾಗಾಗಿ ನೋಡಿ 14,000 ಹಾಕಿದ್ರಕ್ಕೆ 50,000 ಬಂತು ಒಂದು ಲಾಟಿಂದ. ಅದೇ ನೀವು 3 ಲಾಟ್ ಎಲ್ಲ ತಗೊಂಡ್ಬಿಟ್ಟಿದ್ರೆ, ಇದನ್ನು 3 ಲಾಟ್ ಮಾಡ್ತಿದ್ದೀನಿ, ಸಾರಿ, ಇದನ್ನು ಆವ್ರೇಜ್ ಅಲ್ಲಿ 200 ಅಂತಾನೆ ಇಟ್ಕೊಳ್ಳೋಣ. ನನಗೆ 42,000ಕ್ಕೆ 1,20,000 ಆಗಿರೋದು. ಸೊ ಈ ಥರದ್ದೆಲ್ಲ ನಮಗೆ ಆಪರ್ಚುನಿಟಿ ಸಿಗುತ್ತೆ, ನಾವು ನೋಡ್ತಾ ಇರ್ಬೇಕಷ್ಟೆ. ಅದು ಒಂದೇ ಸಲ ಇದ್ರೆ. ಇವಾಗ ಅಲ್ವಿತ್ತಿಂದ ಅವತ್ತೇ ಕ್ಲೋಸ್ ಮಾಡ್ತೀನಿ ಅಂದ್ರು ಡಬಲ್ ಆಗಿರುತ್ತೆ. 48ಇಂದ ತಗೊಂಡ್ರು 100 ಕೊಟ್ಟಿದ್ದೀನಿ ಅಂದ್ರು, 48ಗೆ 42ಗೆ 60,000 ಅವತ್ತಿಂದ ಅವತ್ತೇ ಬಂತು. ಸೊ ಆ ಥರ ನೋಡ್ತಾ ಇರ್ಬೇಕು ನೀವು, ಅವಾಗಲೇ ಇದು ಸಿಗೋದು. ಸೊ ಈ ಸಿಂಪಲ್ ಆಗಿ ನಾನು ಆ್ಯಕ್ಚುಲಿ ಮೆಥಡ್ ಹೇಳಿರೋದು. ಸೊ 3 ವ್ಯಾಲ್ಯೂಗಳು ಕೊಡ್ತೀನಿ: ಬುಲ್ಲಿಶ್ ನಂಬರ್, ಬೇರಿಶ್ ನಂಬರ್, ಸಿ ಜಿ ಅಂತ ಕೊಟ್ಟರೆ ಇದು ಆಗುತ್ತೆ. ಸೊ ನಿಫ್ಟಿ ಈ ವೀಕಿಂದು ಹಾಕ್ಬಿಟ್ಟಿದ್ದೀನಿ ಅನ್ಸುತ್ತೆ. ಅದು ಐ ಥಿಂಕ್ ಈ ವೀಕಿಂದ ಹಾಕಿದ್ದೀನಿ ಅನ್ಸುತ್ತೆ. ಒಂದು ಸೆಕೆಂಡ್ ನೋಡ್ಬಿಡ್ತೀನಿ. ಕಳೆದ ವಾರದ್ದು 23,267 ಇತ್ತು. ಎಸ್, ಇದು ಕಳೆದ ವಾರದ್ದೇ. ನೋಡಿ, ಲೋ ಕರೆಕ್ಟಾಗಿ ಅಲ್ಲಿಗೆ ಟಚ್ ಆಗಿದೆ. ಒನ್ಸ್ ಯಾವಾಗ ಲೋ ಟಚ್ ಆಗಿ ಇದರಿಂದ ಕೆಳಗಡೆ ಹೋಗಲಿಲ್ಲ ಅಂದರೆ ಇಲ್ಲಿ ಎಂಟ್ರಿ ತೊಗೊಂಡ್ರೆ ಡೈರೆಕ್ಟಾಗಿ ಇಲ್ಲಿ ತನಕ ನಮಗೆ ರೈಡ್ ಮಾಡ್ಬೋದಿತ್ತು. ಸೊ ಹಾಗಾಗಿ ಇದು ಇಂಪಾರ್ಟೆಂಟ್ ಆಗ್ತವೆ. ಸಿ ಜಿ ಇವತ್ತು ಫ್ರೈಡೆ ಕ್ಲೋಸಿಂಗ್ ಬೇಸಿಸ್ ಮೇಲೆ ಚೇಂಜ್ ಆಗಿದೆ. ಇದು ಇಲ್ಲಿತ್ತು, ಇವಾಗ ಕೆಳಗೆ ಬಂದಿದೆ. ಸೊ ಆಪ್ಷನ್ ಪಾಯಿಂಟ್ ಆಫ್ ವ್ಯೂ, ಕಾಲ್ ಸೆಲ್ಲರ್ ಇಲ್ಲೇ ಆಕ್ಟಿವ್ ಆಗಿರ್ತಾರೆ. ಅದು ಶಾರ್ಟ್ ಕವರಿಂಗ್ ಅಂತೂ ಆಗಿರಲ್ಲ. ಸೊ ಪುಟ್ ಸೈಡ್ ಬೈ ಅಂತೂ ಆಗಿಲ್ಲ, ಅಥವಾ ಪುಟ್ ಸೆಲ್ ಯಾರು ಮಾಡಿಲ್ಲ ಅಲ್ಲಿ. ಸೊ ಕಾಲ್ ಸೆಲ್ಲೇ ಅದಾಗಿರೋದು. ಮೊನ್ನೆ ಶನಿವಾರ ಶುಕ್ರವಾರ ಲಾಸ್ಟ್ ಹಾಫ್ ಆನ್ ಅವರಲ್ಲಿ ಚೇಂಜ್ ಆಗಿರೋ ಇದು. ಸೊ ಇಲ್ಲಿ ನೋಡ್ಬೋದು ನೀವು, ಇಲ್ಲಿ 1.5 ಮೇಲೆ ಒಂದು ಡೌನ್ ಬಂತು, ಮತ್ತೆ ಇಲ್ಲಿ ಆಮೇಲೆ ತಿರ್ಗಾ ಅಪ್ ಹೋಗಿದೆ. ಸೊ
ಅಬ್ಸರ್ವ್ ಮಾಡ್ತಾ ಇರ್ಬೇಕು ಈ ಥರದ್ದು, ಯಾವ ಕಡೆ ಎಲ್ಲೆಲ್ಲಿ ಕೂತ್ಕೊಂತಿದ್ದಾರೆ, ಎಲ್ಲಿ ನಿಮಗೆ ವಾಲ್ಯೂಮ್ ಕ್ರಿಯೇಟ್ ಆಗ್ತಾ ಇದೆ. ಆಪ್ಷನ್ ಚೇಂಜ್ ನೋಡೋದು, ಇಲ್ಲಾಂದರೆ ವಾಲ್ಯೂಮ್ ಪ್ರೊಫೈಲ್ ನೋಡ್ಕೊಳೋದು, ಇಲ್ಲಾಂದರೆ ಸೆನ್ಸಿಬಲಲ್ಲಿ ಆಪ್ಷನ್ ಇದನ್ನು ನೋಡಿದ್ರೆ, ಪ್ರೊಫೈಲ್ ನೋಡಿದ್ರೆ ಗೊತ್ತಾಗ್ಬಿಡುತ್ತೆ. ಸೊ ಹಾಗಾಗಿ ನೋಡ್ತಾ ಇರಬೇಕು. ಸೊ ಈ ವಾರದ್ದು ವಿಶ್ಲೇಷಣೆ ಮಾಡೋಣ. ಟ್ರೇಡಿಂಗ್ ವ್ಯೂಗೆ ಬರ್ತಿದ್ದೀನಿ ನಾನು. ಟ್ರೇಡಿಂಗ್ ವ್ಯೂ ಅಲ್ಲಿ ನಾನು ತುಂಬ ದಿವಸದಿಂದ ಹೇಳ್ತಾ ಇದ್ದೆ. ಸೊ ಡೌನ್ ಬಂದ್ಬಿಟ್ಟಿದೆ, ಏನು ಕಂಟ್ರೋಲ್ ಇಲ್ಲ. ಇವನ್ ಒಂದು ಪಾಸಿಟಿವ್ ಅಂದರೆ ಇವಾಗ ನಾನು ಇಲ್ಲಿ ಅಬ್ಸರ್ವ್ ಮಾಡ್ತಿದ್ದೆ, ಎಷ್ಟು ವ್ಯಾಲಿಡ್ ಇರೋದು ಅಂತ ನಂಗೆ ಗೊತ್ತಿಲ್ಲ. ಆಲ್ರೆಡಿ SGX ನಿಫ್ಟಿ ನೆಗೆಟಿವ್ ಹೋಗಿದೆ. ಇಲ್ಲಿ ಇವಾಗ ಇದ್ರ ಪ್ರಕಾರ ಅಪ್ ಟು ಟ್ರೆಂಡ್ ಸ್ಟಾರ್ಟ್ ಆಗಿದೆ ಅಂತ. ಬಟ್ ಇಮಿಡಿಯೇಟಾಗಿ ಇನ್ನೊಂದು ಕಟ್ ಆಗುತ್ತೆ ಇವಾಗ, ಯಾಕಂದರೆ SGF ನಿಫ್ಟಿಲಿ ಆಲ್ರೆಡಿ ನೆಗೆಟಿವ್ ಹೋಗಿದೆ. ಓವರ್ ಆಲ್ ನೆಗೆಟಿವ್ ಸೆಂಟಿಮೆಂಟ್ ಜಾಸ್ತಿ ಇದೆ. ಸೊ ಪಿಚ್ ಫೋರ್ಕು ಇದೆಲ್ಲ ನೋಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ. ಪಿಚ್ ಫೋರ್ಕು ಸಹಿತ ಇದೆಲ್ಲ ಬ್ರೇಕ್ ಮಾಡಿ ಕೆಳಗೆ ಬಂದಿರುವಂಥದ್ದು. ನೆಕ್ಸ್ಟ್ ಆದಷ್ಟು ಇಲ್ಲಿಗೆ ಟ್ರೈ ಮಾಡುತ್ತೆ 22,300 22 ಇದನ್ನು, ಮತ್ತು ಇಲ್ಲಿ ನೆಕ್ಸ್ಟು 21,800 700 ರೇಂಜಿಗೆಲ್ಲ ಸೆಟ್ಲ್ ಆಗುತ್ತೆ. ಸೊ ಅದು ಏನಾದರೂ ಅದು ಕಂಟ್ರೋಲ್ ಆಗಿಲ್ಲ ಅಂದರೆ ಮತ್ತಷ್ಟು ಕೆಳಗೆ ಬರುತ್ತೆ. ಅದು ಎಲ್ಲೋಗುತ್ತೆ ಯಾರಿಗೂ ಗೊತ್ತಿಲ್ಲ. ಸೊ ಮೇ ಬಿ ಇದ್ರ ಪ್ರಕಾರ ನೋಡೋದಾದ್ರೆ ಸಮ್ವೇರ್ ಇಲ್ಲಿ ತನಕ ಬರ್ಬೋದು 18,000 ಅಥವಾ 120,800, ಅಥವಾ ಇಲ್ಲೆಲ್ಲ ಗ್ಯಾಪ್ ಇದೆ. ಆ್ಯಕ್ಚುಲಿ ಇಲ್ಲಿ ಸಮ್ವೇರ್ ಇಲ್ಲೆಲ್ಲ ಬರ್ಬೋದು. ಗ್ಯಾಪ್ ಎಲ್ಲೆಲ್ಲಿರುತ್ತೋ ಅದೆಲ್ಲ ಫಿಲ್ ಆಗ್ತಾ ಹೋಗುತ್ತೆ ಜನರಲ್ ಆಗಿ. ಸೊ ಯಾವುದೇ EMIಗಳು ಸಪೋರ್ಟ್ ಇಲ್ಲ, ನೆಗೆಟಿವ್ ಟ್ರೆಂಡಲ್ಲಿದೆ. ಇದೆಲ್ಲ ಪಾಸಿಟಿವ್ ಬರಬೇಕಂದ್ರೆ ತುಂಬ ಕಷ್ಟ ಇದೆ, ಅಷ್ಟು ಸುಲಭದಲ್ಲಿ ಇಲ್ಲ ಇದು. ಸೊ ಮತ್ತೆ ಇದು W ಥರ ಫಾರ್ಮ್ ಆಗಬೇಕು. ಡಬಲ್ ಟಾಪ್ ಆಗಿತ್ತು, ಅವಾಗಲೇ ಹೇಳ್ತಾ ಇದ್ದೆ. ಹಳೆ ವಿಡಿಯೋಗಳು ನೋಡಿದ್ರೆ ಗೊತ್ತಾಗುತ್ತೆ, ಡಬಲ್ ಟಾಪ್ ಆಗಿ ಯಾವಾಗ ಇದಾಗುತ್ತೋ ಕಂಟ್ರೋಲ್ ಸಿಗಲ್ಲ ಇದು. ಸೊ ಇಲ್ಲಿ ಡಬಲ್ ಬಾಟಮ್ ಆಗಿ ಒಂದು ಅಪ್ ಟ್ರೆಂಡ್ ಥರ ಕೊಡುತ್ತೆ ಅಂತ ಹೇಳಿದ್ದೆ. ಅಪ್ ಟ್ರೆಂಡು ಕೊಟ್ಟಿದೆ ಇದು, ಬಟ್ ಸಸ್ಟೈನ್ ಆಗೋದು ಡೌಟ್ ಇದೆ. ಇದು ಡಬಲ್ ಬಾಟಮ್ಮು ಈ ಒಂದು 23,800 ಮೇಲೆ ಹೋದರೆ ಮಾತ್ರ ಒಂದು ಸಣ್ಣ ಪಾಸಿಟಿವ್ ಮೊಮೆಂಟಮ್ ಬರುತ್ತೆ. ಅದು ಈ 24,800 24,900 ತಿರ್ಗಾ ಅಲ್ಲಿ ರೆಸಿಸ್ಟೆನ್ಸ್ ಬಿಲ್ಡ್ ಆಗುತ್ತೆ. ಯಾಕಂದರೆ ಇಲ್ಲೆಲ್ಲ ಗ್ಯಾಪ್ ಇದೆ ತುಂಬ. ಸೊ ವೆರಿ ಹ್ಯೂಜ್ ಒಂದು ಸಪೋರ್ಟ್ ಬೇಕು. ಇಚಿಮೋಕೋ ಹೇಳಿದೆ 21 ಇಂಪಾರ್ಟೆಂಟ್ ಡೇ, ಒಂದು ಈಕ್ವಿನಾಕ್ಸ್ ಡೇ ಅಂತ ಹೇಳ್ತಾರೆ. ಸೊ ಅದು ಇಂಪಾರ್ಟೆಂಟು. ಇಲ್ಲಿ ಪಾಸಿಟಿವ್ ಕಾಣಿಸುತ್ತೆ, W ಥರ ಫಾರ್ಮ್ ಆಗಿದೆ, ಬಟ್ ಇದು ಸಸ್ಟೈನ್ ಆಗಲ್ಲ. ಲೋಯರ್ ಲೋ ಫಾರ್ಮ್ ಮಾಡೋಕ್ಕೆ ಟ್ರೈ ಮಾಡುತ್ತೆ ಹೊರತು ಹೈಯರ್ ಲೋ ಮಾಡಲಿಕ್ಕೆ ಅಥವಾ ಹೈಯರ್ ಹೈ ಮಾಡಲಿಕ್ಕೆ ಯಾವುದೂ ಚಾನ್ಸೇ ಇಲ್ಲ ಇಲ್ಲಿ. ಸೊ ಒಂದು ನೋಡಬೇಕು. ಸೊ ಇಲ್ಲಿ ಇವಾಗ 23rd ಮಂಡೇ ಓಪನಿಂಗಲ್ಲೇ ಗ್ಯಾಪ್ ಡೌನ್ಗೆ ಇದು ಮ್ಯಾಚ್ ಆಗ್ಬಿಡುತ್ತೆ. ಇದು ಅಪ್ ಟ್ರೆಂಡ್ ಅಂದರೆ ನನಗೆ ಇಲ್ಲಿ ಗ್ಯಾಪ್ ಡೌನ್ ಅಂತ. ಸೊ ಹಾಗಾಗಿ ಒಂದು ಗ್ಯಾಪ್ ಡೌನು ಆಗುತ್ತೆ. ಸೊ ಬಿಗ್ ಮೂಮೆಂಟ್ ಅಂತೂ ಇರುತ್ತೆ. ಇನ್ ಕೇಸ್ ವರ್ಸ್ಟ್ ಕೇಸ್ ನಾನು ಹೇಳ್ತಾ ಇರೋದು, ಪಾಸಿಟಿವ್ ಬಂತು ಅಂದರೂ ಇಲ್ಲಿ 23,300 ಮೇಲೆ ಕ್ಲೋಸ್ ಆಗಬೇಕು, ಇಲ್ಲ ಅಂದರೆ ಕೆಳಗೆ ಮತ್ತೆ ಹೋಗುತ್ತೆ. ಯಾವುದೇ ಒಂದು ವೀಕ್ಲಿ ಇದರಲ್ಲಿ ಸಪೋರ್ಟ್ ಇಲ್ಲ. ವೀಕ್ಲಿಲಿ ಹೇಳ್ತಾ ಇದ್ದೆ ಇದು ಒಂದು ಸಪೋರ್ಟ್ ತೊಗೊಳುತ್ತೆ, ಟಚ್ ಮಾಡಿಲ್ಲ ನೋಡಿ, ಕೆಳಗಡೆ ಬಂದಿದೆ. ಟಚ್ ಮಾಡಿ ಒಳಗಡೆ ಬಂದಿದ್ರೆ ಏನೋ ಒಂದು ಪಾಸಿಟಿವ್ ಇದೆ ಅಂತ ಹೇಳ್ಬೋದು. ಸೊ ಇದು ಟಚ್ ಆಗ್ತಿಲ್ಲ. ನೆಕ್ಸ್ಟು ಆದಷ್ಟು ಇಲ್ಲಿ ಪ್ರಕಾರ ಈ ಒಂದು 400 EMA ಇದು ಆ್ಯಕ್ಚುಲಿ ವೀಕ್ಲಿ 200 EMA, ವೀಕ್ಲಿ 200 EMAಗೆ ಟಚ್ ಮಾಡುತ್ತೆ. ಡೈಲಿಲಂತೂ 200 EMAನು ಬ್ರೇಕ್ ಆಗಿಬಿಟ್ಟಿದೆ, 400 EMA ಕೆಳಗಡೆ ಹೋಗ್ತಾ ಇದೆ. ಸೊ ಅದೆಲ್ಲ ತಲೆ ಕೆಡಿಸ್ಕೊಳೋದು ಬೇಡ, ಅಗತ್ಯನೂ ಇಲ್ಲ. ಸೊ ಹೋಪ್ಸ್ ಒಂದೇನಂದರೆ ಪಾಸಿಟಿವ್ ಮಂತು ಬರಬೇಕು. ಪಾಸಿಟಿವ್ ಮಂತ್ ಅಂತೂ ಕಾಣಿಸ್ತಿಲ್ಲ ನನಗೆ. ಮಂತ್ಲಿಲಿ ಒಂದು ಏನಂದರೆ ಕ್ಲೋಸಿಂಗ್ ಕೂಡ ಬೇಸ್ ಲೈನ್ಗಿಂತ ಕೆಳಗಡೆ ತುಂಬ ದಿವಸದ್ದು ಇಲ್ಲನ್ನು ನೋಡ್ಬೋದು, ಎಲ್ಲೂ ಆಗಿಲ್ಲ ಆ್ಯಕ್ಚುಲಿ. ಸೊ ಗ್ರೀನ್ ಇಲ್ಲೇನಿದೆ 144 ಲೈನ್ಸ್ ಇರ್ಬೋದು, ಇಲ್ಲೆಲ್ಲೋ ಟಚ್ ಆಗಬೇಕು, ಇಲ್ಲಾಂದರೆ ಸಮ್ವೇರ್ ಇಲ್ಲೆಲ್ಲೋ ಟಚ್ ಆಗುತ್ತೆ. ಸೊ ಇಲ್ಲಿ ಟಚ್ ಆದರೆ ಸೊ ಇನ್ನೊಂದು 2-3 ಜೂನ್ ಜುಲೈ ತನಕ ಹಿಂಗೆ ಎಳ್ಕೊಂಡು ಹೋಗ್ಬೋದು ಇದು. ಸೊ ಇಲ್ಲಿ ತನಕ ಬರ್ಬೇಕಂದ್ರೆ ಜೂನ್ ಜುಲೈ ಎಲ್ಲ ಆಗುತ್ತೆ. ಸೊ ಇದು ಕೆಳಗಡೆ ಹೋಗೋದು ತುಂಬ ಕಷ್ಟ ಇದೆ. ಸೊ ಇದ್ರೊಳಗಡೆ ಒಳಗಡೆ ತಗೊಂಡು ಮೇಲೆ ಎತ್ಕೊಂಡು ಹೋಗಿ ಟ್ರೈ ಮಾಡುತ್ತೆ ಮಾರ್ಕೆಟು. ಸೊ ಆದಷ್ಟು ಡ್ರ್ಯಾಗ್ ಮಾಡ್ಕೊಂಡು ಹೋಗಿ ನಿಧಾನ ಹೋದರೂ 22,000 ತನಕನೇ ಇರುತ್ತೆ. ಸೊ ಡ್ರ್ಯಾಗ್ ಮಾಡ್ತಾನೆ ಇರುತ್ತೆ ಫರ್ದರ್. ಯಾವುದೇ ಒಂದು ಹೈಯರ್ ಟೈಮ್ ಫ್ರೇಮ್, ಲೋಯರ್ ಟೈಮ್ ಫ್ರೇಮ್ ಯಾವುದೇ ಇರಲಿ, ಅಥವಾ ಯಾವುದೇ ಒಂದು ಅನಾಲಿಸಿಸ್ ಯಾವುದು ಪಾಸಿಟಿವ್ ಇಲ್ಲ. ನೆಕ್ಸ್ಟು ಲೋ 21,600 800 ಲೆವೆಲ್ಗೆ ಟ್ರೈ ಮಾಡೋದಿದು, ಈ ಲೋಗೆ. ಸೊ ನೋಡೋಣ ಎಲ್ಲಿ ತನಕ ಹೋಗುತ್ತೆ ಅಂತ.
ಸದ್ಯಕ್ಕೆ ಒಂದು ಬೇಸ್ ಲೈನ್ ಎಲ್ಲ ಬ್ರೇಕ್ ಆಗಿದೆ. ಸೊ ಯಾವುದೇ ಥರದ ಒಂದು ಪಾಸಿಟಿವ್ ಇಚಿಮೋಕದಲ್ಲೂ ಇಲ್ಲ, ಯಾವುದ್ರಲ್ಲೂ ಇಲ್ಲ. ಸೊ ಆದಷ್ಟು ಇಲ್ಲಿಗೆ ಸಪೋರ್ಟ್ ತೊಗೊಳೋದು ನೆಕ್ಸ್ಟು. ಅದು ಬಿಟ್ಟರೆ ಇಲ್ಲಿಗೆ ಡೈರೆಕ್ಟ್ ಹೋಗ್ಬಿಡುತ್ತೆ. ಸೊ ನಿಮ್ಮದು ಲಾಂಗ್ ಟರ್ಮ್ ಪ್ಲ್ಯಾನ್ಸ್ ಏನಾದರೂ ಇದ್ದರೆ ಹೋಲ್ಡ್ ಮಾಡ್ಬೋದು. ಇಲ್ಲ ನನಗೆ ಅರ್ಜೆಂಟ್ ದುಡ್ಡು ಬೇಕಿದೆ, ಎಲ್ಲಿ ಏನು ಮಾಡ್ಬೋದು ಅಂತ ನೋಡಿಕೊಂಡು ನಿಮ್ಮ ಫೈನಾನ್ಷಿಯಲ್ ಅಡ್ವೈಸರ್ ಹೆಲ್ಪ್ ತೊಗೊಂಡು ನೋಡ್ಕೊಂಡು ಎಕ್ಸಿಟ್ ಆಗೋದು ಒಳ್ಳೆಯದು. ಬ್ಯಾಂಕ್ ನಿಫ್ಟಿ ಸಹಿತ ನೋಡೋದಾದರೆ ಈಗ ಅಂಥದ್ದು ಏನೂ ಇಲ್ಲ. ಇಂಪಾರ್ಟೆಂಟು ಕ್ರೂಡ್ ಬಗ್ಗೆ ಹೇಳಬೇಕೀಗ. ಒಂದು ಕ್ರೂಡ್ ಏನಾಗಿದೆ ಇಲ್ಲಿ, WTI ಕ್ರೂಡ್ ಯಾವಾಗ ಎಲ್ಲ ಒಂದು ಬ್ರೆಂಟ್ ಅಥವಾ ಇದನ್ನೇ ತೊಗೊಬೋದು. ಓಕೆ, ಇದನ್ನೇ ತೊಗೊಂತೀನಿ ಸದ್ಯಕ್ಕೆ. $98 ತನಕ ಬಂದ್ಬಿಟ್ಟಿದೆ. ಸಾರಿ, ಇದು 99 ಹೋಗಿದೆ, ಇದು 98 ಇನ್ನೊಂದರಲ್ಲಿದೆ. ಓಕೆ, ಎನಿವೇ ನನಗೇನಂದರೆ ಯಾವಾಗೆಲ್ಲ ಒಂದು ಹೈಯರ್ ಇದು ಮಾಡ್ತಾವೋ, ಸೊ ಹಾಗಾಗಿ ಅಲ್ಲಿ ಒಂದು ಜಾಸ್ತಿ ಒಂದು ಇದಾಗ್ತವೆ. ಸೊ ಸದ್ಯಕ್ಕೆ ಒಂದು ಯಾವುದೇ ಕಾರಣಕ್ಕೂ 100 ಮೇಲೆ ಹೋಗಬಾರ್ದಿದ್ದು. 100 ಮೇಲೆ ಹೋಗೋಕ್ಕೆ ಟ್ರೈ ಮಾಡ್ತಾ ಇದೆ. ಸೊ ಹೋದಷ್ಟು ಕೆಳಗೆ ಮಾರ್ಕೆಟು ಬೀಳ್ತಾ ಹೋಗುತ್ತೆ. ಸೊ ಅಬ್ಸರ್ವ್ ಮಾಡಬೇಕು. ಸಡನ್ನಾಗಿ ಕೂಲ್ ಆಫ್ ಆಗಿಬಿಡ್ಬೋದು, ಇಲ್ಲಿ ತನಕ ಬಂದ್ಬಿಡ್ಬೋದು. ಬಟ್ ಹಾಗೆ ಒಂದು ರೈಸ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಗೋಲ್ಡ್ ನೋಡೋದಾದರೆ ಆ್ಯಕ್ಚುಲ್ ಆಗಿ ಒಂದು ಈಕ್ವಿಟಿ ಎಲ್ಲ ಡೌನ್ ಬಂದರೆ ಗೋಲ್ಡ್ ಏರೋ ಚಾನ್ಸಸ್ ಜಾಸ್ತಿ ಇತ್ತು ಆ್ಯಕ್ಚುಲಿ. ಬಟ್ ಅನ್ಫಾರ್ಚುನೇಟ್ಲಿ ಏನಾಗ್ಬಿಟ್ಟಿದೆ, ಗೋಲ್ಡು ಸಹಿತ ಡೌನ್ ಬಂದುಬಿಟ್ಟಿದೆ 4492. ಸೊ 4500 ಎಲ್ಲ ನಾನು ಹೇಳಿದ್ದೆ ಮುಂಚಿನ ಇದರಲ್ಲಿ ವಿಡಿಯೋ ನೋಡ್ಬೋದು. ಸೊ ಇನ್ನು ಆ್ಯಕ್ಚುಲಾಗಿ 4200 ಲೆವೆಲ್ಗೆ ಅಥವಾ ಒಂದು 4100 ಈ ರೇಂಜಲ್ಲೆಲ್ಲ ಬರುತ್ತೆ. ಸೊ ಒಂದು ಈ ಲೋ ಏನು ಮಾಡಿತ್ತೋ ಆ ಲೋಗೆ ಬಂದು ರಿವರ್ಸ್ ಹೋಗ್ಲಿಕ್ಕೆ ಸಾಧ್ಯತೆ ಇದೆ. ಸೊ ನೋಡ್ಕೊಬೇಕದು. ವೀಕ್ಲಿಲಿ ಒಂದು ನೋಡ್ಬೇಕಂದ್ರೆ ಅದು ಸಹಿತ ಒಂದು ನೆಗೆಟಿವಲ್ಲೇ ಇದೆ, ಬೇಸ್ ಲೈನ್ಗಿಂತ ಕೆಳಗಡೆ ಬಂದಿದೆ. ಸೊ ನೋಡಬೇಕು ಎಲ್ಲಿಗೆ ಹೋಗುತ್ತೆ ಗೋಲ್ಡ್ ಕೂಡ ಹೆವನ್ ಆಗಿಲ್ಲ, ಹೆಲ್ ಥರ ವರ್ಕ್ ಆಗ್ತಿದೆ. ಇದು ಸಹಿತ ಸಿಲ್ವರ್ ಸಹಿತ ನೆಗೆಟಿವ್ ಬಂದಿದೆ. 65 ಹತ್ರ ಬರಬೇಕು ಅಂತಿದ್ದೆ, 67 ಬಂದಿದೆ. ಸೊ ಇದು ಸಹಿತ ಒಂದು ಬೇಸ್ ಲೈನ್ಗಿಂತ ಕೆಳಗಡೆ ಹೋಗಿದೆ. 67 ಇದೆ ಈಗ. 67 ತುಂಬ ಒಂದು ಒಳ್ಳೆಯದಲ್ಲ ಇದು. 67.9. ಸೊ ಆಲ್ಮೋಸ್ಟ್ ಇಲ್ಲಿಗೆ ಟಚ್ ಮಾಡೋಕ್ಕೆ 44 ತನಕ ಬಂದರೂ ಆಶ್ಚರ್ಯ ಇಲ್ಲ. ಗೊತ್ತಿಲ್ಲ ಹೆಂಗಾಗುತ್ತೆ, ಬಟ್ ದಿಸ್ ಇಸ್ ಅ ರಿಯಾಲಿಟಿ. ಇಲ್ಲ ಸಡನ್ನಾಗಿ ಇಲ್ಲಿ 200 EMA ಸಪೋರ್ಟ್ ತೊಗೊಂಡು ಮೇಲೆ ಹೋಗೋಕ್ಕೆ ಸಾಧ್ಯತೆ ಇದೆ. 200 ಅಂದರೆ 62-63 ರೇಂಜಲ್ಲಿ ಬರ್ಬೋದು. ಸೊ ಟಚ್ ಆಗಿ ರಿವರ್ಸ್ ಆಗೋ ಸಾಧ್ಯತೆ ಇದೆ. ನೋಡೋಣ ಎಲ್ಲಿಗೆ ಹೆಂಗೆ ಹೋಗುತ್ತೆ ಅಂತ. ಸೊ ಇದು ಪ್ರೀವಿಯಸ್ ಲೋ ಏನಿತ್ತು ಇದನ್ನ ಟ್ರೈ ಮಾಡುತ್ತೆ ಆ್ಯಕ್ಚುಲಾಗಿ. ಇಲ್ಲ ಅಂದರೆ ಮಧ್ಯದಲ್ಲಿ ಎಲ್ಲ ಗ್ಯಾಪ್ ಫಿಲ್ ಆಗಿದೆಯಾ ನೋಡಬೇಕು. ಗ್ಯಾಪ್ ಫಾರ್ಮ್ ಆಗಿದ್ರೆ ಸೊ ಇಲ್ಲಿ ತನಕ ಬರ್ಬೋದು 52-53 ತನಕ. ಸೊ ನೋಡಬೇಕು ಎಲ್ಲಿ ತನಕ ಬರುತ್ತೆ ಅಂತ. ಎಲ್ಲ ಒಂದು ಅನ್ಸರ್ಟಿಟಿ ಜಾಸ್ತಿ ಇರೋದ್ರಿಂದ ಎಲ್ಲಿಗೆ ಹೋಗುತ್ತೆ ಅಂತ ಯಾವುದೂ ಐಡಿಯಾ ಇಲ್ಲ. ಸೊ ಬ್ಯಾಂಕ್ ನಿಫ್ಟಿ ಸಹಿತ ಒಂದು ಹೋಪ್ಸ್ ಎಲ್ಲ ಕಳ್ಕೊಂಡಿದ್ದೀನಿ ನಾನು. ಬಟ್ ಆಪ್ಷನ್ ಟ್ರೇಡರ್ಸ್ಗೆ ಒಂದು ಡೈರೆಕ್ಷನ್ ನೋಡಿಕೊಂಡು ವರ್ಕ್ ಮಾಡಿದ್ರೆ ಸ್ವಲ್ಪ ದುಡ್ಡು ಚೆನ್ನಾಗಾಗುತ್ತೆ ಈ ಟೈಮಲ್ಲಿ. ಸೊ ಬ್ಯಾಂಕ್ ನಿಫ್ಟಿ ಒಂದು ಲಾಸ್ಟ್ ಮಾರ್ಕ್ ಮಾಡಿದ್ರಕ್ಕಿಂತ ಒಂದು ಕೆಳಗಡೆ ಹೋಗಿದೆ. ಅಪ್ ಟ್ರೆಂಡ್ ಹೋದಂಗೆ ಹೋಯ್ತು, ಮತ್ತು ರಿಜೆಕ್ಷನ್ ಕನ್ವರ್ಷನ್ ಲೈನಲ್ಲಿ ಆಯಿತು. ಯೂಶ್ವಲಿ ಕನ್ವರ್ಷನ್ ಲೈನ್ ಟಚ್ ಆಗಿ ಬೇಸ್ ಲೈನ್ ಟಚ್ ತನಕ ಬರುತ್ತೆ ಅಂತ ಅಂದ್ಕೊಂಡಿದ್ದೆ. ಬೇಸ್ ಲೈನು ಹೋಗಲೇ ಇಲ್ಲ, ಕನ್ವರ್ಷನ್ ಲೈನಲ್ಲೇ ರಿಜೆಕ್ಷನ್ ಆಯಿತು. ಸೊ ಆದಷ್ಟು ಈ ಗ್ಯಾಪ್ನ ಫಿಲ್ ಮಾಡೋಕ್ಕೆ ಟ್ರೈ ಮಾಡುತ್ತೆ. ಸೊ ಮತ್ತೆ ರಿಜೆಕ್ಷನ್ ಬರ್ಬೋದು, ಒಂದು ಸೈಡ್ ವೇಸ್ ಹೋಗ್ಬೋದು. ಇದೆಲ್ಲ ಕಂಪ್ಲೀಟ್ ಸೈಡ್ ವೇಸ್ ಡೇಸ್ಗಳೇ. ಸೊ ನೋಡಬೇಕು ಎಲ್ಲಿ ತನಕ ಹೋಗುತ್ತೆ ಅಂತ. ಹೈ ಟೈಮ್ ಫ್ರೇಮಲ್ಲೂ ಆಲ್ರೆಡಿ ಕ್ಲೌಡ್ ಒಳಗಡೆ ಎಂಟ್ರಿ ಆಗಿದೆ. ಈ ಒಂದು ಸಪೋರ್ಟ್ ತೊಗೊಳುತ್ತೆ 52,000 ತನಕ ತೊಗೊಳುತ್ತೆ. ಇನ್ ಕೇಸು ಅದರ ಮುಂಚೆನೇ ಬಂತು ಅಂದರೆ ಒಂದು ಪಾಸಿಟಿವ್ ಸೈನು. ಗೊತ್ತಿಲ್ಲ ಏನಾಗಿದೆ. HDFC ಒಂದು ಇಶ್ಯೂ ಆಗಿರೋದ್ರಿಂದ ಬ್ಯಾಂಕ್ ನಿಫ್ಟಿಗೆ ಹೊಡೆತ ಚೆನ್ನಾಗಿ ಬಿದ್ದಿದೆ. HDFC ಬ್ಯಾಂಕು ಫಂಡಮೆಂಟಲಿ ಟೆಕ್ನಿಕಲಿ ವೆರಿ ಗುಡ್ ಇದೆ, ಬಟ್ ಎಲ್ಲ ಒಂದು 200 EMAಗೆಲ್ಲ ಕೆಳಗಡೆ ಹೋಗ್ಬಿಟ್ಟಿದೆ. ಸೊ ಆ್ಯಂಕರ್ಡ್ ವಿ ಆಪ್ ಹಾಕ್ಕೊಂಡಿದ್ದೆ, ತೋರಿಸ್ತೀನಿ ಅದನ್ನು. ಸೊ ಆದಷ್ಟು ಇಲ್ಲಿಗೆ 742 ರೇಂಜು 730 ರೇಂಜಿಗೆ ಟಚ್ ಆಗೋಕ್ಕೆ ಟ್ರೈ ಮಾಡುತ್ತೆ. ಇಲ್ಲ ಅದೆಲ್ಲ ವರ್ಸ್ಟ್ ಕೇಸ್ ಹೋಯ್ತು ಅಂದರೆ ಆಲ್ಮೋಸ್ಟ್ ಸಮ್ವೇರ್ ಅರೌಂಡ್ 684-683
ಇಲ್ಲೆಲ್ಲೋ ಬರುತ್ತೆ ಅಥವಾ 655 ಈ ರೇಂಜಲ್ಲೆಲ್ಲೋ ಬರುತ್ತೆ. ಇದು ಆ್ಯಕ್ಚುಲಿ ನಾನು ಟ್ರೆಂಡ್ ಲೈನ್ ಹಾಕ್ಕೊಂಡಿದ್ದೀನಿ. ಟ್ರೆಂಡ್ ಲೈನ್ ಬೇಸಿಸ್ ಮೇಲೆ ವರ್ಕ್ ಆಗಿರೋದು 100% ಇದು ಹಿಂಗೆ ಆಗುತ್ತೆ ಅಂತಲ್ಲ. ಸೊ ಯಾವಾಗ HDFC ಇದೆಲ್ಲ ಇಶ್ಯೂ ಇದಾಗ್ತಾವೋ ಸ್ವಲ್ಪ ಬ್ಯಾಂಕ್ ನಿಫ್ಟಿ ಬರುತ್ತೆ, ಅಲ್ಲಿ ತನಕ ಸಮಸ್ಯೆಗಳು ಜಾಸ್ತಿ ಇರುತ್ತೆ. ಸೊ ಈ ವಾರದ್ದು ಸ್ಟಾಕ್ಸು ಡನ್ನಲ್ಲೇ ತೋರಿಸ್ತಾ ಇದ್ದೀನಿ. ಡನ್ನಲ್ಲೇ ನೋಡೋಕೆ ಮುಂಚೆ ಒಂದು ಎಕ್ಸಾಂಪಲ್ ತೊಗೊಂಡ್ಬಿಡ್ತೀನಿ. ಸ್ಕ್ರೀನ್ಶಾಟ್ ತೊಗೊಂಬಿಡಿ. ಸ್ಕ್ರೀನ್ಶಾಟ್ ಇಂಪಾರ್ಟೆಂಟು. ಹೆಂಗೆ ವರ್ಕ್ ಮಾಡ್ತೀರಾ ಅದು ನೀವು ಬಿಟ್ಟಿದ್ದು. ಕಳೆದ ವಾರದಂತೂ ಚೆನ್ನಾಗಿ ಕೊಟ್ಟಿದೆ. ಒಂದ್ಸಲಿ ಬೇಕಿದ್ರೆ ನೋಡಿ ಕಂಪೇರ್ ಮಾಡಲಿಕ್ಕೆ ಸ್ಕ್ರೀನ್ಶಾಟು. ಈ ವಾರದ್ದು ನೋಡೋದಾದ್ರೆ ಅಶೋಕ್ ಲೈಲ್ಯಾಂಡ್ ಫೆಡ್ರಲ್ ಬ್ಯಾಂಕ್ ಬಂದಿದೆ. ಫೆಡ್ರಲ್ ಬ್ಯಾಂಕ್ ಇದೆಯಾ? ಫೆಡ್ರಲ್ ಬ್ಯಾಂಕ್ ಯಾಕೆ ಬಂತು? ಫೆಡ್ರಲ್ ಬ್ಯಾಂಕ್ ಇದೆಯಾ? ಟ್ರೇಡಿಂಗ್ ಅಲ್ಲಿ ಇದೆಯಾ? ಓಕೆ, ಸೊ ನೈಕಾ, GMR ಏರ್ಪೋರ್ಟ್, ಹಿಂದೂಸ್ತಾನ್ ಜಿಂಕ್ ಅಗೇನ್ M&M ಬಂದಿದೆ. ಲಾಸ್ಟ್ ವೀಕ್ ಹೈ ಮಾಡಿದ್ದು ಲೋ ಮಾಡೋ ಚಾನ್ಸಸ್ ಜಾಸ್ತಿ ಇದೆ. ಪಾಲಿಕ್ಯಾಬ್ ಬಂದಿದೆ, ರಿಲಯನ್ಸ್ ಬಂದಿದೆ, ಟಾಟಾ ಕನ್ಸ್ಯೂಮರ್ಸ್ ಬಂದಿದೆ. ಟಾಟಾ ಕನ್ಸ್ಯೂಮರ್ಸ್ ಇದೆಯಾ? ಡೋಂಟ್ ನೋ, ಯಾಕೆ ಕೆಲವೆಲ್ಲ ರಿಪೀಟ್ ಆಗಿ ಬರ್ತವೆ. ನಾನು ಬೇರೆ ಬೇರೆ ಒಂದು ಚಾರ್ಟ್ ಇಟ್ಕೊಂಡಿರ್ತೀನಿ, ಎಕ್ಸೆಲ್ದು, ಗೂಗಲ್ ಶೀಟ್ ಎಲ್ಲ. ಟಾಟಾ ಕನ್ಸ್ಯೂಮರ್ಸ್ ಓಕೆ, ಕನ್ಸ್ಯೂಮರ್ ಇದೆ, ಟಾಟಾ ಕನ್ಸ್ಯೂಮರ್ ಪ್ರಾಡಕ್ಟ್ಸ್ ಇದೆ. ಟಾಟಾ ಸ್ಟೀಲ್, ಆಮೇಲೆ ರೆಗ್ಯುಲರ್ ಬ್ಯಾಂಕ್ ನಿಫ್ಟಿ, ಫಿನ್ ನಿಫ್ಟಿ ಬಂದಿದೆ. ಇದು ಬಂದಿದೆ ಅನ್ನೋದಕ್ಕಿಂತ ನೀವು ಫಿನ್ ನಿಫ್ಟಿ ಬಂದಿದೆ ಆ್ಯಕ್ಚುಲ್ ಆಗಿ, ಸ್ವಲ್ಪ ನೋಡಬೇಕು. ಮತ್ತು ಇದು ವಾರ್ಡಿಕ್ಟ್ ಸದ್ಯಕ್ಕೆ ಒಂದು ಇರೋ ಟ್ರೆಂಡ್ ಬೇಸಿಸ್ ಮೇಲೆ 100% ಹಿಂಗೆ ಆಗಬೇಕು ಅಂತಲ್ಲ. ಬೇರಿಶ್ ಬುಲ್ಲಿಶ್ ಅಂತ ಏನು ಕೊಟ್ಟಿರ್ತೀನಿ ಅಥವಾ ರೇಂಜ್ ಅಂತ ಕೊಟ್ಟಿರ್ತೀನಿ, 100% ಹಿಂಗೆ ಆಗಬೇಕು ಅಂತಿಲ್ಲ. ಇದು ಜಸ್ಟ್ ರೆಫರೆನ್ಸು. ಈ ಒಂದು ಬೇಸಿಸ್ ಆಫ್ CG ಹೇಳಿದ್ದೆ ಸ್ಟಾರ್ಟಿಂಗಲ್ಲೇ, ವಿಡಿಯೋ ಮಾಡ್ತಾನೆ ಹೇಳಿದ್ದೀನಿ. CG ಬೇಸ್ಡ್ ಆನ್ CG ಮತ್ತು ಈಗಿನ ಮಾರ್ಕೆಟ್ ಕ್ಲೋಸಿಂಗು. ಇವಾಗ ನೋಡಿ, ಕರೆಂಟ್ ಮಾರ್ಕೆಟ್ ಪ್ರೈಸು 169 ಇದೆ, CG ಲೆವೆಲು 180 ಇದೆ. ಸೊ ಅಲ್ಲಿ ಸೆಲ್ ಹೊಡೆದಿರ್ತಾರೆ. ಸೊ ಹಾಗಾಗಿ ಇದು ಬೇರಿಶ್. ಮಧ್ಯದಲ್ಲಿ ಚೇಂಜ್ ಬಂತು ಅಂದರೆ ಇದು. ಸೊ ಇಲ್ಲಿ ನೋಡಿ 267 262ಗಿಂತ ಜಾಸ್ತಿ ಇದೆ, ಹಾಗೆ ಬುಲ್ಲಿಶ್. ಸೊ ಹಾಗೆ ಒಂದು ಬೇಸಿಸ್ ಆಫ್ CG ಆ್ಯಂಡ್ ಕರೆಂಟ್ ಮಾರ್ಕೆಟ್ ಪ್ರೈಸ್, ಲಾಸ್ಟ್ ಟ್ರೇಡ್ ಪ್ರೈಸ್, ಅದ್ರ ಮೇಲೆ ಒಂದು ಬುಲ್ಲಿಶ್ ಬೇರಿಶ್ ಅಂತ ಬಂದಿರುತ್ತೆ. ವಿತಿನ್ 1% ಇದೆ, 1.5% 2% ಏನೋ ಡಿಫೈನ್ ಮಾಡಿದ್ದೀನಿ. ಅದರೊಳಗೆ ಇದರ ರೇಂಜ್ ಅಂತ ಹಾಕ್ಕೊಂಡಿದ್ದೀನಿ. ಸೊ ಹಾಗೆ ಒಂದಿಷ್ಟು ಬಂದಿದೆ. ಸೊ ಇಲ್ಲಿ ಇವಾಗ ಒಂದು ನೋಡ್ತಿದ್ದೀನಿ ಹೇಗೆ ವರ್ಕ್ ಮಾಡೋದು ಅಂತ. ಇಲ್ಲಿ ಒಂದು ಎಕ್ಸಾಂಪಲ್ ತೋರಿಸ್ಬಿಡ್ತೀನಿ. ನಿಫ್ಟಿ ಒಂದು ತೋರಿಸ್ತೀನಿ, ಇದರಲ್ಲಿ ಪಾಲಿಕ್ಯಾಬ್ ಒಂದು ತೋರಿಸ್ತಾ ಇದ್ದೀನಿ. ಪಾಲಿಕ್ಯಾಬ್ ಚೆನ್ನಾಗಿದೆ, ನೋಡೋಣ ಹೆಂಗೆ ಆಗ್ಬೋದು ಅಂತ. ಸೊ ಪಾಲಿಕ್ಯಾಬ್ ಇದ್ರ ಬೇಸಿಸ್ ಮೇಲೆ ಇದೆ, ATR ಅಂತ ಹಾಕ್ಕೊಂಡಿದ್ದೀನಿ. ATR ಬೇಕಾಗುತ್ತೆ. ATR ಏನಕ್ಕೆ ಅಂತಲೂ ಹೇಳ್ತೀನಿ ನಾನು. ಸೊ ಪಾಲಿಕ್ಯಾಬ್ ಇದ್ರ ಪ್ರಕಾರ 7150 ಕ್ಲೋಸಿಂಗ್ ಮಾರ್ಕೆಟ್ ಲಾಸ್ಟ್ ಟ್ರೇಡ್ ಪ್ರೈಸು. ಬುಲ್ಲಿಶ್ ಅಬೋವ್ 7186, ಬೇರಿಶ್ ಬಿಲೋ 7114. ಇದು CG ಇರೋದು 7165ಗೆ. ಇಲ್ಲಿ ಮ್ಯಾಕ್ಸಿಮಮ್ ಪೊಸಿಷನ್ ಕ್ರಿಯೇಟ್ ಆಗಿದೆ. ಸೊ ಇದು ಬ್ಲೂ ಕಲರು ಮ್ಯಾಕ್ಸಿಮಮ್ ಪೊಸಿಷನ್ 7165, ಇದು 7114, ಇದು 7186. ಸೊ ಇದ್ರ ಮೇಲೆ ಡೈರೆಕ್ಟಾಗಿ ಹೋಯಿತು ಅಂದರೆ 15 ಮಿನಿಟ್ಸಲ್ಲಿ ರೀಟೆಸ್ಟ್ ಆಗಬೇಕು ಮೇಯ್ನ್ ಆಗಿ. ಸೊ ಮೇಯ್ನ್ ರೀಟೆಸ್ಟ್ ಆಗದೆ ಎಂಟ್ರಿ ತೊಗೊಬೇಡಿ. ಸೊ ಏನಾಗ್ಬೋದು ಹೇಳ್ತೀನಿ ಒಂದು ಎಕ್ಸಾಂಪಲ್ಗೋಸ್ಕರ. ಸೊ ಈಗ ಕ್ಲೋಸಿಂಗ್ ಸಮ್ವೇರ್ ಇಲ್ಲಿದೆ. ಸೊ ಇಲ್ಲೇನಾಗುತ್ತೆ, ಹಿಂಗೆ ಬಂದು ಹಿಂಗೆ ಹೋಗೋ ಸಾಧ್ಯತೆಯೂ ಇದೆ, ಅಥವಾ ಹಿಂಗೆ ಮೇಲೋಗಿ ಇಲ್ಲಿ ಟಚ್ ಆಗಿ ಕೆಳಗೆ ಬರೋ ಸಾಧ್ಯತೆಯೂ ಇದೆ. ಹಿಂಗೆ ರೀಟೆಸ್ಟ್ ಆಗಬೇಕು. ರೀಟೆಸ್ಟ್ ಯಾವ ಕಡೆ ಆಗ್ತಿದೆ ಅಂತ ನೋಡಿಕೊಂಡು ಸೊ ಇಲ್ಲಿ ಎಂಟ್ರಿ ತೊಗೊಬೇಕು. ಇಲ್ಲ ಅಂದರೆ ನೀವು ವಾಪಸ್ ರಿವರ್ಸಲಲ್ಲಿ ತೊಗೊಬೇಕು. ಸೊ ಇಲ್ಲಿ ತನಕ ಬರುತ್ತೆ ಅದು ಆ್ಯಕ್ಚುಲಿ. ಇನ್ ಕೇಸ್ ಬರಲಿಲ್ಲ, ನನಗೆ ಕಾನ್ಫಿಡೆನ್ಸ್ ಇಲ್ಲ, ಆಪ್ಷನ್ ಸೆಲ್ಲರ್ಸ್ ಪಾಯಿಂಟ್ ಆಫ್ ವ್ಯೂ ನಾನು ಹೇಳ್ತಾ ಇದ್ದೀನಿ. ಇದು 71, ಇಲ್ಲಿ ವ್ಯಾಲ್ಯೂಸ್ ನೋಡ್ಕೊಂಬಿಡಿ, ವ್ಯಾಲ್ಯೂಸ್ ಇಂಪಾರ್ಟೆಂಟ್. ಅದಕ್ಕೆ CG ಇರೋದು 7165. 7165ಗೂ ಇದಕ್ಕೂ ಡಿಫ್ರೆನ್ಸ್ ಏನು ಅಂತಿದ್ರೆ, ಇದು ಸುಮ್ಮನೆ ಇಲ್ಲಿ ಇದು ತೋರಿಸ್ತಾ ಇದ್ದೀನಿ. ಇಷ್ಟೆಲ್ಲ ಡೀಟೇಲ್ ಆಗಿ ಚೆಕ್ ಮಾಡೋದು ಬೇಡ.
ಇದಕ್ಕೂ 51 ಪಾಯಿಂಟ್ಸು ಲೋಯರ್ ಪಾಯಿಂಟ್ಗೆ. ಹೈಯರ್ ಪಾಯಿಂಟ್ಗೆ ಇರೋದು ಅರೌಂಡ್ 21 ಪಾಯಿಂಟ್ಸ್ ಇದೆ. ಸೊ ಆವ್ರೇಜ್ 30 ಮೀನ್ಸ್ ಇದ್ರ ಬೇಸಿಸ್ ಮೇಲೆ ತೊಗೊತೀನಿ ಅಂದರು. ಸೊ 100 ಪಾಯಿಂಟ್ಸು ಮೇಲ್ಗಡೆ ಇದು ಮಾಡ್ಕೊಬೇಕು. ಬಟ್ ATR ನನಗೆ ಇಂಪಾರ್ಟೆಂಟ್ ಇಲ್ಲಿ. ATR ಎಷ್ಟಿದೆ ನೋಡೋಣ. ವೀಕ್ಲಿ ಬೇಸಿಸ್ ಮೇಲೆ ನಂದು ATRಗಳು ಎಷ್ಟು ಹೋಗ್ತಿದೆ. ಡೈಲಿ ಒಂದು ಎಷ್ಟು ರೇಂಜು, ವೀಕ್ಲಿ ಒಂದು ಎಷ್ಟು ರೇಂಜು, ಎರಡು ತಿಳ್ಕೊಬೇಕು ನಾನು. ಸೊ ಡೈಲಿ ಒಂದು 250 350 ರೇಂಜ್ ಬರ್ತಾ ಇದೆ. ವೀಕ್ಲಿಲಿ ATR ನೋಡಬೇಕು. ATR ನೋಡದೆ ಹೇಳಬಾರ್ದು. ಇದು ಒಂದು 500 ಪಾಯಿಂಟ್ಸ್ ಅಲ್ಲಿ ವೇರಿಯೇಷನ್ ಬರ್ತಾ ಇದೆ, 400 to 500 ಪಾಯಿಂಟ್ಸ್. ಸೊ ನಾನು ಏನಾದರೂ ಇದು ಮಾಡಿದ್ರೆ ಸೇಫರ್ ಸೈಡು 250 ಪಾಯಿಂಟ್ಸ್ ಹಾಕೊಂಡು ಆ ಕಡೆ ಈ ಕಡೆಗೂ ಒಂದು ಕಾಲ್ ತೊಗೊಬೇಕು. ಕಾಲ್ ಅಂಡ್ ಪುಟ್ ಅಥವಾ ಅದೇನು ಹೆಡ್ಜಿಂಗ್ ಮಾಡ್ತಿರೋ ಅದ್ರ ಬೇಸಿಸ್ ಮೇಲೆ ವರ್ಕ್ ಮಾಡಿ. ಸೊ ಮೇಯ್ನ್ ಆಗಿ ನನಗೆ ಈ ಒಂದು ಬ್ರೇಕ್ ಆಗಬೇಕು. ಯಾವ ಸೈಡು ರೀಟೆಸ್ಟಲ್ಲಿ ಬ್ರೇಕ್ ಆಗುತ್ತೋ ಆ ಸೈಡ್ ಹೋಗುತ್ತೆ. ಆಮೇಲೆ ಬೇಕಿದ್ರೆ ಆಪೋಸಿಟ್ ಡೈರೆಕ್ಷನ್ದು ಕ್ಲೋಸ್ ಮಾಡ್ಕೊಳ್ಳಿ. ಸ್ಟಾರ್ಟಿಂಗು ನಿಮಗೆ ತೊಗೊಬೇಕು, ಹೆಡ್ಜಿಂಗ್ ಮಾಡಬೇಕು ಅಂದರೆ ಮಾಡ್ಕೊಳ್ಳಿ. ಇಲ್ಲಾಂದರೆ ಒಂದು ಡೈರೆಕ್ಷನ್ ನೋಡ್ಕೊಂಡು ಹಿಡ್ಕೊಳ್ಳಿ. ಡೈರೆಕ್ಟಾಗಿ ಆಪ್ಷನ್ ಬೈ ಮಾಡ್ಬೋದು. ಬಟ್ ಆಪ್ಷನ್ ಬೈಯರ್ಸ್ ಪಾಯಿಂಟ್ ಆಫ್ ವ್ಯೂ ಅವತ್ತಿಂದ ಅವತ್ತೇ ಕ್ಲೋಸ್ ಮಾಡಿದ್ರೆ ಬೆಟ್ರು. ಯಾಕಂದರೆ ಗ್ಯಾಪ್ ಡೌನ್ ಗ್ಯಾಪ್ ಅಪ್ಪಲ್ಲಿ ಆಗಿಬಿಟ್ರೆ ನಿಮಗೆ ಟ್ರೆಂಡ್ ಏನಾದ್ರು ರಿವರ್ಸ್ ಇದ್ದರೆ ನಿಮಗೆ ಪ್ರಾಬ್ಲಮ್ ಜಾಸ್ತಿ ಆಗುತ್ತೆ. ಸೊ ಹಾಗಾಗಿ ನೋಡ್ಕೊಬೇಕು. ಈ ಲಾಸ್ಟ್ ವೀಕಿಂದ ತೋರಿಸ್ತೀನಿ ಆ್ಯಕ್ಚುಲಿ. ನೋಡಿ, ಇಲ್ಲಿ ಗ್ಯಾಪ್ ಡೌನ್ ಆಯಿತು, ಅಪ್ಪಿಂದ ಸಡನ್ನಾಗಿ ಡೌನ್ ಬಂತು. ಸೊ ಇಷ್ಟು ಪ್ರಾಫಿಟ್ ನುಂಗ್ಬಿಡ್ತು ಒಂದೇ ಸಲ. ಸೊ ಹಾಗಾಗಿ ಇಲ್ಲೇ ಒಂದು ಫ್ಲಾಟ್ ಆಗ್ತಿದ್ದಂಗೆ ಒಂದು ಸೆಲ್ ಕೊಟ್ಬಿಡ್ಬೇಕು. ಈ ಲಾಸ್ಟ್ ವೀಕ್ದೇ ನೋಡಿದ್ರೆ ನನ್ನ ಎಂಟ್ರಿ ಅಬೋವ್ ದಿಸ್ ಎಂಟ್ರಿ ಅಂತ ಕೊಟ್ಟಾಗ ಡೈರೆಕ್ಟಾಗಿ 4.5% ಬಂದಿದೆ. ಸೊ ನಾಡಿದ್ದು ಹಾಗೆ ಒಂದು ಡೌನ್ ಬಂದಿದ್ದು. ಇವಾಗ ನೋಡಿ ಆಲ್ಮೋಸ್ಟ್ ಸೈಡ್ ವೇಸ್ಗೆ ಹೋಗಿದೆ. ನಂದು ರೇಂಜ್ ಗೊತ್ತಿದೆ ಇದ್ರ ಸೈಡ್ ವೇಸ್ಗೆ ಹೋದಾಗ. ಇದು ನನ್ನ ರೇಂಜ್. ಇದಕ್ಕೆ 73540ಗೆ 100 ಪಾಯಿಂಟ್ಸ್ ಜಾಸ್ತಿ ಹಾಕ್ಕೊಳ್ಳಿ. ಆ ಕಡೆ ಈ ಕಡೆ ಒಂದು 200 ಪಾಯಿಂಟ್ಸ್ ಜಾಸ್ತಿ ಹಾಕ್ಕೊಳ್ಳಿ. ಯಾಕಂದರೆ ಇದು ನಿಯರೆಸ್ಟ್ ಇದೆ. ಸೊ 200 ಪಾಯಿಂಟ್ಸ್ ಈ ಕಡೆ ಹಾಕ್ಬೋದು. ಇಲ್ಲಾಂದರೆ ಈ ಕಡೆ 150 ರೇಂಜಲ್ಲಿ ಅಥವಾ ಇದೇ ಇದ್ರೂ ಓಕೆ. ಯಾಕಂದರೆ ನನಗೆ ಇಲ್ಲಿ ಆಲ್ಮೋಸ್ಟ್ ನನಗೆ 150 ಪಾಯಿಂಟ್ ಇದೆ. ಬಟ್ ಇಲ್ಲಿಂದ ಇಲ್ಲಿಗೆ ಕಡಿಮೆ ಇದೆ ನಂದು. ಇದು ಬರೀ 50 ಪಾಯಿಂಟ್ಸ್ 51 ಪಾಯಿಂಟ್ಸ್ ಇದೆ. ಸೊ ಹಾಗಾಗಿ ನಂದು ಬೌಂಡ್ರಿ ಯಾವತ್ತು ಒಂದು ಜಾಸ್ತಿ ಇಟ್ಕೊಬೇಕು ಇಲ್ಲಿ ತನಕ. ನಾನು ಓಪನಿಂಗ್ 15 ಮಿನಿಟ್ಸಲ್ಲಿ ಯಾವ ಸೈಡ್ ಬ್ರೇಕ್ ಆಗುತ್ತೋ ಅಲ್ಲಿಂದ ಒಂದು 2.5% 3% ಇಟ್ಕೊಂಡು ವರ್ಕ್ ಮಾಡಿದ್ರು ಆಗುತ್ತೆ. ಒಬ್ಬೊಬ್ರು ಒಂದೊಂದು ಕಾನ್ಸೆಪ್ಟಲ್ಲಿ ವರ್ಕ್ ಮಾಡ್ತಾರೆ. ನಿಮ್ಗೆ ಹೆಂಗೆ ಅನಿಸುತ್ತೋ, VWAP ಇಟ್ಕೊಳ್ತಿರೋ ಅಥವಾ ಒಂದು ಆ್ಯಂಕರ್ ಪ್ರೊಫೈಲ್ ಇದು ಇಟ್ಕೊಳ್ತಿರೋ ಅಥವಾ ಒಂದು ಸಿಂಪಲ್ ಆಗಿ ಇದೇ ಒಂದು ಇಲ್ಲಿದೆ ಒಂದು ಆ್ಯಕ್ಚುಲಿ ಆ್ಯಂಕರ್ಡ್ VWAP ಇದನ್ನು ಕೊಟ್ಟರು ಆಗುತ್ತೆ. ಕೆಲವು ಇದ್ರ ಮೇಲೆ ಹೋಗೋದು, ಇದು ಬೇಸಿಸ್ ಆಫ್ ಇದು. ಸೊ ನನಗೆ ಈ ಇದರಲ್ಲೂ ನೋಡಿದ್ರು ಇವಾಗ ಒನ್ ಡೇದು ಹಾಕ್ಕೊತೀನಿ. ಇವಾಗ ಹೈಯೆಸ್ಟ್ ನನಗೆ ಇದು ಹೋಗಿದೆ. ಇಲ್ಲಿಂದ ಹೈಯೆಸ್ಟ್ ಅಂದರು, ನನ್ನ ರೇಂಜ್ ಗೊತ್ತಾಗ್ಬಿಡ್ತು. ಸೊ ಹೈಯೆಸ್ಟ್ ರೇಂಜ್ ಬಂದ್ಬಿಟ್ಟು ಇಲ್ಲಿಗೆ ಇಟ್ಕೊಬೋದು ನಾನು. 86 ಆಲ್ಮೋಸ್ಟ್ 1000 ಪಾಯಿಂಟ್ ತುಂಬ ದೂರ ಆಯಿತು. 8171 1000 ಪಾಯಿಂಟ್ಸು. ಸೊ ಇದ್ರ ನಡುವೆ ಹಾಫ್ ಇಟ್ಕೊಂಡ್ರು ಆಗುತ್ತೆ. ಯಾಕಂದರೆ 50 ಪಾಯಿಂಟ್ಸ್ 500 ಪಾಯಿಂಟ್ಸ್ ಅಷ್ಟೇ ವೀಕ್ಲಿಲಿ ಮೂವ್ ಆಗ್ತಿರೋದು. ಸೊ ಅದ್ರ ಬೇಸಿಸ್ ಮೇಲೆ ತೊಗೊಳೋದು ಹೆಂಗೆ ಮಾಡ್ತಿರೋ ನೀವು ವರ್ಕ್ ಮಾಡಬೇಕು. ಅದೆಲ್ಲ ವರ್ಕ್ ಮಾಡದೆ ಇದಾಗಲ್ಲ. ಸೊ ಇದೆಲ್ಲ ಗೊತ್ತಿರ್ಬೇಕು ನಿಮಗೆ. ಸಿಂಪಲ್ ಆ್ಯಕ್ಚುಲಿ ನೋಡೋಕ್ಕೆ, ಬಟ್ ಕರೆಕ್ಟ್ ಡೈರೆಕ್ಷನ್ ಹಿಡಿಬೇಕು. ಡೈರೆಕ್ಷನ್ ಇದಿಲ್ಲ ಅಂದರೆ ತಪ್ಪಾಗ್ತವೆ. ಇಲ್ಲ ನಾನು ಓಪನ್ ಆಗೋದು ಕಾಯ್ತೀನಿ, VWAP ಬ್ರೇಕ್ ಆಗೋದು. ಇವಾಗ VWAP ಬೇಕಾಗೋದು ಸಿಂಪಲ್ ಹೇಳ್ಕೊಟ್ಟಿದ್ದೆ ಒಂದು ಸುಮಾರು ಸಲ. VWAP ಸೆಷನ್ ಮುಖ್ಯವಾಗಿರುತ್ತೆ. ನೋಡಿ ಇಲ್ಲಿ ಓಪನಿಂಗಲ್ಲೇ ನಾನು ಡೌನ್ ಬಂತು ಅಂದರೆ ಡೌನು. ಸೊ ಇಲ್ಲಿ ಡೌನ್ ಬಂತು. ಸೊ ಇದರಿಂದ ಡೌನ್ ಬಂತು. ಸೊ ಇದರಿಂದ ಮೇಲೆ ಹೋಗಿ ಅಪ್ ಹೋಗುತ್ತೆ ಅಂದರೆ ಇಲ್ಲ, ಡೌನೇ ಹೋಗ್ತಾ. ಸೊ ಇದರಿಂದ ಅಪ್ ಹೋದಾಗ ಅಪ್ಪು ನೋಡ್ಕೊಬೇಕು ಇದೆಲ್ಲ ಹೆಂಗೆ ವರ್ಕ್ ಆಗ್ತಿದೆ ಅಂತ. ಆವಾಗಲೇ ನಿಮ್ಗೆ ದುಡ್ಡು ಆಗೋದು. ಒಂದು ಡೌನಿಂದ ಮತ್ತೆ ಅಪ್ ಹೋಯ್ತು, ಅಪ್ಪಿಂದ ತಿರ್ಗಾ ಡೌನ್ ಬಂತು, ತಿರ್ಗಾ ಅಪ್ ಹೋಯ್ತು. ಒಂದೇ ಡೈರೆಕ್ಷನ್ ಇರಲ್ಲ. ಸೊ ಈ ಥರ ಡೈರೆಕ್ಷನ್ ಇರೋದ್ರಿಂದ ಹೆಜ್ ಮಾಡಬೇಕಾಗುತ್ತೆ. ಕೆಲವರು ಹೆಜ್ ಮಾಡ್ತಾರೆ. ಇಲ್ಲ ನಾನು ಒಂದು ಡೈರೆಕ್ಷನ್ ಹಿಡ್ಕೊಂಡು ಆಟಾಡ್ತೀನಿ ಅಂದರೆ ಆಪ್ಷನ್ ಬೈಯಿಂಗ್ ಮಾಡ್ತಾರೆ.
ವರ್ಕ್ ಮಾಡೋಕ್ಕೆ ಗೊತ್ತಿರಬೇಕು. ಮತ್ತೆ ತೋರಿಸ್ತಾ ಇದ್ದೀನಿ ಈ ವೀಕಿಂದು ನಂಬರ್ಸ್ಗಳು. ಸ್ಕ್ರೀನ್ಶಾಟ್ ಇಟ್ಕೊಳ್ಳಿ. ಇದನ್ನು ದೊಡ್ಡದು ಮಾಡ್ತಾ ಇದ್ದೀನಿ, ಸಾರಿ. ಸ್ಕ್ರೀನ್ಶಾಟ್ ಇಟ್ಕೊಳ್ಳಿ. ಅಶೋಕ್ ಲೈಲ್ಯಾಂಡ್, ಫೆಡರಲ್ ಬ್ಯಾಂಕ್, ನೈಕಾ, GMR, ಹಿಂದೂಸ್ತಾನ್ ಜಿಂಕ್, M&M, ಪಾಲಿಕ್ಯಾಬ್, ರಿಲಯನ್ಸ್, ಟಾಟಾ ಕನ್ಸ್ಯೂಮರ್, ಟಾಟಾ ಸ್ಟೀಲ್, ನಿಫ್ಟಿ ಬ್ಯಾಂಕ್, ಬ್ಯಾಂಕ್ ನಿಫ್ಟಿ, ಫಿನ್ ಸರ್ವಿಸಸ್ಸು ಮತ್ತು ನಿಫ್ಟಿ. ಸೊ ಇದು ಎಕ್ಸಾಂಪಲ್ ಕೊಟ್ಟಿದ್ದೀನಿ, ನಂಬರ್ಸು ಕೊಟ್ಟಿದ್ದೀನಿ, ಸ್ಕ್ರೀನ್ಶಾಟ್ ಇಟ್ಕೊಳ್ಳಿ. ಸೊ ಇದಾಗಿತ್ತು ಈ ವಾರದ ವಿಡಿಯೋ. ಮತ್ತೆ ಸಿಗೋಣ. ಅಲ್ಲಿ ತನಕ ಧನ್ಯವಾದಗಳನ್ನ ಹೇಳ್ತಾ, ಏನಾದರೂ ಸಂದೇಹಗಳು, ಏನಾದರೂ ಕ್ಲಾರಿಫಿಕೇಷನ್ ಅಲ್ಲದೆ ನಿಮ್ದು ಏನಾದರೂ ಇನ್ವೆಸ್ಟ್ಮೆಂಟ್ ಪಾಯಿಂಟ್ ಆಫ್ ವ್ಯೂ ಏನಾದರೂ ಡೌಟ್ಸ್ ಇದ್ದರೆ ಮೆಸೇಜ್ ಹಾಕಿ. ಮತ್ತೆ ಸಿಗೋಣ. ಅಲ್ಲಿ ತನಕ ಧನ್ಯವಾದಗಳು.